ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ಜಿ ಅವರು ಪಕ್ಷದ ಜವಾಬ್ದಾರಿಯನ್ನ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ 11:11ವರೆಗೆ ಬೆಂಗಳೂರಿಗೆ ಬಂದು ತಲುಪ್ತಾರೆ. ನಾಳೆ ದಿನ ಮುಂಜಾನೆ ಬೆಳಗ್ಗೆ 8ವರೆಗೆ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ಮನೆಗೆ ಉಪಹಾರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ತದನಂತರದಲ್ಲಿ ಬೆಳಗ್ಗೆ 10 ಗಂಟೆಗೆ ಜಗನ್ನಾಥ್ ಭವನ ನಮ್ಮ ಭಾಜಪದ ಕಾರ್ಯಾಲಯಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ. ಸುಮಾರು 2 ಗಂಟೆಗಳ ಕಾಲ ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜೊತೆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಸದ್ಯದ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕೂಡ ಅವಲೋಕನ ಮಾಡಲಿದ್ದಾರೆ. ತದನಂತರದಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆಯು ಕೂಡ ನಾವು ಕರೆದಿದ್ದೇವೆ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇರ್ತದೆ. ಅದನ್ನ ಪೂರೈಸಿಕೊಂಡು 3 ಗಂಟೆಗೆ ಇಲ್ಲಿಂದ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಶಿಕ್ಷಣ ವರ್ಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೊಂದು ಪ್ರೇರಣೆ. ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಂತೋಷ ಪಡುವಂತ ವಿಚಾರ. ಸೊ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಪ್ರಶಿಕ್ಷಣ ವರ್ಗದಲ್ಲೂ ಕೂಡ 3 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಪ್ರಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕರ್ತರಿಗೆ ಒಂದು ಪ್ರೇರಣೆಯನ್ನ ನೀಡುವಂತ ಕೆಲಸ ಕೂಡ ರಾಷ್ಟ್ರೀಯ ಅಧ್ಯಕ್ಷ. ರಾಜ್ಯಸಭೆ ಬಗ್ಗೆ ಚರ್ಚೆ ಆಗುತ್ತಾ ಸರ್? ದೇವೇಗೌಡರ ಮರು ಆಯ್ಕೆ ಬಗ್ಗೆ JDS ಆಸಕ್ತಿ ಇದೆ, ಬಿಜೆಪಿ ವಿರೋಧ ಮಾಡ್ತಾ ಇದೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಆಗುತ್ತಾ ಅಂತ? ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಕರ್ನಾಟಕದಿಂದ ನಮ್ಗೆ ಒಂದಕ್ಕೆ ಅವಕಾಶ ಇರುವಂತದ್ದು. ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿದೆ. ಆದ್ರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಪ್ರೀತಂಗೌಡರು ಬದ್ದಲ್ ನಿಲ್ಸ್ಕೊಂಡು ಹೇಳ್ತಾ ಇದ್ದೀವಿ. ಚರ್ಚೆಗಳು ಆಗಿದ್ದಾವೆ ವಿನ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ತೀರ್ಮಾನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನ್ ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಮಾಡ್ತೀವಿ. ಸದಾನಂದಗೌಡರ ಹೆಸರು ಕಳಿಸಿದ್ದಾರೆ ಅಂತ ಚರ್ಚೆ. ಸದಾನಂದಗೌಡರ ಹೆಸರು ಕಳಿಸಿದ್ದಾರೆ ಡೆಲ್ಲಿಗೆ ಅಂತ ಚರ್ಚೆ. ನಾಟ್ ರಿಸೀವ್ಡ್ ಎನಿ ಇನ್ಸ್ಟ್ರಕ್ಷನ್ ಫ್ರಮ್ ಡೆಲ್ಲಿ. ವಿಧಾನ ಪರಿಷತ್ ಸದಸ್ಯರು 2 MLCಗೆ ಅವಕಾಶ ಇದೆ, 1 ರಾಜ್ಯಸಭೆಗೆ ಅವಕಾಶ ಇದೆ. ಹಾಗಾಗಿ 2 MLCಗೆ ಸುಮಾರು 4-5 ಹೆಸರುಗಳು ಕಳಿಸಬೇಕು ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ರಾಜ್ಯಸಭೆಗೆ ಕನಿಷ್ಠ 2-3 ಹೆಸರುಗಳನ್ನು ಕಳಿಸಬೇಕು ಅಂತೇಳಿ ಮೊನ್ನೆ ನಡೆದಂತ ಕೋರ್ ಕಮಿಟಿ ಕೂಡ ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರವನ್ನು ಮಾಡ್ತೇವೆ. 2ನೇ ಅಭ್ಯರ್ಥಿ ಆದರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಮಾನ್ಯ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳೇನಿದ್ದಾರೆ, ಕೇಂದ್ರದಲ್ಲಿ NDAಯನ್ನ ಬಲಗೊಳಿಸಿಕೊಡ್ಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು NDAಗೆ ಬಲ ತುಂಬುವಂತ ಕೆಲಸ ಮಾಡಿದ್ದಾರೆ. ದೇವೇಗೌಡರಿಗೆ ರಾಜ್ಯಸಭೆ ಕಳೆದವರು ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇದು ಸತ್ಯಕ್ಕೆ ದೂರವಾಗಿದೆ. ಪೆಟ್ರೋಲ್ ಡೀಸೆಲ್ 3ನೇ ಬಾರಿಗೆ ದರ ಹೆಚ್ಚಳ ಆಗಿದೆ. 3ನೇ ಬಾರಿಗೆ ಇವತ್ತು ದರ ಏರಿಕೆ ಆಗಿರುವಂತದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಅದಕ್ಕೆ ಕಾರಣಗಳೇನು? ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ತೊಂದರೆ ಉಂಟಾಗಿದೆ, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಪರಿಣಾಮ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಆ ರೀತಿ ಪರಿಣಾಮ ಬೀರಿರೋ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಇಂಥ ಒಂದು ಇಷ್ಟ ಇಲ್ಲದೆ ಹೋದ್ರೂ ಸಹ ಒಲ್ಲದ ಮನಸ್ಸಿನಿಂದ ಈ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಹಲವಾರು ಬಾರಿ ಹೇಳಿದ್ದಾರೆ, ನಾನಿದ್ದಿದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ದೆ ಅಂತ ಹೇಳಿ. ಆದ್ರೆ ಇದೇ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚು ಮಾಡಿರುವಂತ ತಾವು ನೋಡಿದ್ದೇವೆ. ನಾನು ಹಾಗಾಗಿ ತಮ್ಮ ಮೂಲಕ ರಾಜ್ಯದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಜಾಗತಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ದೇಶದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಇವತ್ತೇನು ಇಲ್ಲಿ
ಪದೇ ಪದೇ ರಾಜ್ಯದ ಜನರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡಿದ್ದೀರಿ. ಇಂಥ ಸಂದರ್ಭದಲ್ಲಾದ್ರೂ ಕೂಡ ರಾಜ್ಯ ಹೆಚ್ಚುವರಿಯಾಗಿ ಹೇರಿರ್ತಕ್ಕಂಥ ತೆರಿಗೆಯನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಯನ್ನ ಇಳಿಸುವಂತ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯದ ಜನತೆ ಪರವಾಗಿ ತಮ್ಮ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ತೆರಿಗೆ ಕಡಿಮೆ ಮಾಡೋಂಗಿದ್ರೆ ಬಿಜೆಪಿ ಆಡಳಿತ ರಾಜ್ಯಗಳಿಂದಲೇ ತೆರಿಗೆ ಕಡಿಮೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಪ್ರಶ್ನೆ ಮಾಡಿದ್ರು. ಗುಜರಾತಿಂದಲೇ ಮೊದಲು ಶುರು ಮಾಡಿ ಗುಜರಾತ್, ಮಹಾರಾಷ್ಟ್ರ, ರಾಷ್ಟ್ರೀಯ ನೇತಾರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ತಮ್ಮ ಮೂಲಕ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನ ಬದಿಗಿಟ್ಟು ನೀವು ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದಲ್ಲಿ ಫಸ್ಟ್ ನೀವು ನಿರ್ಧಾರವನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ನಿರ್ಧಾರವನ್ನ ತಾವು ಮಾಡಿ ರಾಜ್ಯದ ಜನರಿಗೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಏನು 3 ಬಾರಿ ತೆರಿಗೆನ ಜಾಸ್ತಿ ಮಾಡಿದ್ರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಬುದ್ಧಿ ಹೇಳಿ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಲಿ, ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ನಿರ್ಧಾರನ ಮಾಡ್ಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.